ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದೆ ಬಿಜೆಪಿ ಹಾಗೆ ಜೆಡಿಎಸ್. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ನ ಸದಸ್ಯರು. ಸ್ಪೀಕರ್ ನಳಿಯ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾವೆ ವಿಪಕ್ಷಗಳು. ಅನುದಾನ ತಾರತಮ್ಯವನ್ನ ಖಂಡಿಸಿ ಕೇಂದ್ರದ ವಿರುದ್ಧ ನಿರ್ಣಯವನ್ನ ಮಂಡನೆ ಮಾಡಲಾಗಿದೆ. ಕೇಂದ್ರದ ವಿರುದ್ಧ ನಿರ್ಣಯ ಮಂಡನೆ ಮಾಡಿರುವುದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿವೆ ವಿಪಕ್ಷಗಳು. ಪ್ರತಿಪಕ್ಷಗಳ ಗಮನಕ್ಕೆ ತಾರದೆ ನಿರ್ಣಯವನ್ನ ಮಂಡಿಸಿದ್ದಕ್ಕೆ ಆಕ್ರೋಶವನ್ನ ಬಿಜೆಪಿ ಹಾಗೆ ಜೆಡಿಎಸ್ ವ್ಯಕ್ತಪಡಿಸಿವೆ. ನಿರ್ಣಯದ ಬಗ್ಗೆ ನಾನು ತೀವ್ರವಾಗಿ ನಿಮ್ಮ ಮಾತನ್ನ ತಳ್ಳಿ ಹಾಕ್ತೀನಿ ಹಾಗೂ ನನ್ನದೇ ಆಗಿರ್ತಕ್ಕಂಥ ರೀತಿಯೊಳಗೆ ಅದನ್ನು ಖಂಡನೆ ಮಾಡ್ತೀನಿ. ಈ ಪ್ರೊಸೀಜರ್ ಲೆಕ್ಕಕ್ಕೆ ಬಂದರೆ ನಮ್ಮ ಸರ್ಕಾರ ಯಾವುದೇ ಸ್ಟೇಟ್ಮೆಂಟ್ ಮಾಡಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸಲ್ಯೂಷನ್ ತರಲಿ, ಅದನ್ನು ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಇರಲಿ, ಯಾರೇ ಇರಲಿ, ಯಾರ ಬಗ್ಗೆ ನಾವು ನಮ್ಮ ಅಸಮಾಧಾನ ಹೇಳಬೇಕಾದ್ರೆ, ಕನ್ನಡ ನಾಡಿನ ಧ್ವನಿ ಹತ್ತಬೇಕಾದ್ರೆ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ. ಕಾಯ್ದೆ ಕಾನೂನು ನಿಯಮದ ಪ್ರಕಾರ ನಾವು ಆ ನಿರ್ಣಯ ತಂದಿದ್ದೇವೆ, ಆ ನಿರ್ಣಯ ಮಂಡನೆ ಮಾಡಿದ್ದೇವೆ, ನಿರ್ಣಯವನ್ನು ಅಂಗೀಕಾರ ಮಾಡಿದ್ದೇವೆ. ಇದು ಕರ್ನಾಟಕದ ಧ್ವನಿ. ಇದು ಏನು ನಿರ್ಣಯ ಪಾಸ್ ಆಗಿದೆ ಆ ನಿರ್ಣಯ ಕರ್ನಾಟಕದ ಧ್ವನಿ. ಇದು ಕೇವಲ ಅಲ್ಲ, ಕರ್ನಾಟಕದ ಧ್ವನಿ ಇದು. ಆದ್ದರಿಂದ ಆ ನಿರ್ಣಯವನ್ನ ನೀವು ಆತ್ಮಾವಲೋಕನೆ ಮಾಡ್ಕೊಳ್ಳಿ. ಕರ್ನಾಟಕ ಬೇಕು, ನಿಮಗೆ ರಾಜಕೀಯ ಬೇಕು, ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ಬೇಕು, ಏನು ರಾಜಕೀಯ ಮಾಡಬೇಕು ಅನ್ನೋದನ್ನ ನೀವು ನಿರ್ಣಯಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಗೆ ಅವರು ಮಂಡನೆ ಮಾಡಕ್ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅನುಮೋದನೆ ತಗೊಳಕ್ಕೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು ಹೇಳಿದ್ರು ನಾವು ಚರ್ಚೆ ಮಾಡಿ ನಮ್ಗೇನೇನು ಅನ್ಯಾಯ ಆಗಿದೆ ಅದನ್ನ ಹೇಳಬೇಕು ಅಂತ. ಗ್ರಾಮ ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿಯಲ್ಲಿ ಹೇಳ್ಬೋದು, ಜಿಲ್ಲಾ ಪಂಚಾಯಿತಿ ಇದೆ, ವಿಧಾನಸಭೆ ಇದೆ, ಲೋಕಸಭೆ ಇದೆ. ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ. ನಿಮಿಷ ಎಲ್ಲ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ? ಏನ್ ಕಳೆ ಕಾಯ್ತಿರ್ತಾರೆ ಎಂಪಿಗಳು ಹೋಗಿ ಅಲ್ಲಿ ಮಾತಾಡ್ಬೋದಾಯ್ತಲ್ಲ. ಏನ್ ಕಿರೋದು ಲೋಕಸಭೆ? ಏನ್ ಕಿರೋದಾಗಾರೆ ಲೋಕಸಭೆ ಏನ್ ಕಿರ್ಬೇಕು? ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದು, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ಬೋದು. ಅಲ್ಲಿ ಚರ್ಚೆ ಮಾಡ್ಲಿಲ್ಲ, ಅವಕಾಶ ಕೊಟ್ಟಾಗ ಲೋಕಸಭೆ ಒಂದಿನ ನಡ್ಸಕ್ಕೂ ಬಿಡ್ಲಿಲ್ಲ. ಲೋಕಸಭೆಯಲ್ಲಿ ಅದು ದಮ್ಮ ಹೇಳ್ತಾರಲ್ಲ, ಲೋಕಸಭೆಯಲ್ಲಿ ಮಾತಾಡಕ್ಕೆ ಧೈರ್ಯ ಇಲ್ಲ, ದಮ್ಮಿಲ್ಲ ಅವರಿಗೆ. ಇಲ್ಲಿ ಬಂದ್ಬಿಟ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.